ಬಾಕಿ ಸಂಖ್ಯೆ ಸುಮಾರು 4,006 ಕೋಟಿ 47 ಲಕ್ಷ ಏನೋ ಪೆಂಡಿಂಗ್ ಇದೆಯಂತಲ್ಲ ಸರ್. ಸರ್ಕಾರ ಆರ್ಥಿಕವಾಗಿ ಎಷ್ಟು ದುರ್ಬಲ ಆಯ್ತಾ ನಿಮ್ಮ ಇಲಾಖೆ ವಿಚಾರದಲ್ಲಿ? ನಾನು ಇದು ವಿಧಾನಸೌಧದಲ್ಲಿ ಶಕ್ತಿ ಬಾಕಿ ಎಷ್ಟು ಹಣ ಇದೆ ಅಂತ ಪ್ರಶ್ನೆ ಕೇಳಿದರು. ಪ್ರಶ್ನೆ ಕೇಳಿದಾಗ 4,000 ಕೋಟಿ ಬಾಕಿ ಇದೆ ಅಂತ ಹೇಳಿದ್ದೀನಿ. ಆಮೇಲೆ ಇದನ್ನು ನಾರಾಯಣ ಸ್ವಾಮಿಯವರು ಟ್ವೀಟು ಮಾಡಿದರು. ವಿಪಕ್ಷದ ನಾಯಕರು ವಿಪಕ್ಷದ ನಾಯಕರ ಗಮನಕ್ಕೆ ತರೋದಕ್ಕೆ ಇಚ್ಛೆಪಡ್ತೀನಿ. ಅವರು ನಮಗೆ 2023ರಲ್ಲಿ ಅಧಿಕಾರ ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ 4,000 ಕೋಟಿ ಸಾಲ ಬಿಟ್ಟು ಹೋಗಿದ್ದಾರೆ. ಅದ್ರ ಜೊತೆಗೆ ಈಗೇನು ನಮ್ಮ ನೌಕರರ ಸಂಘದವರು ಹೋರಾಟ ಮಾಡ್ತಾ ಇದ್ದಾರಲ್ಲ, ನಮಗೆ 1,700 ಕೋಟಿ 38 ತಿಂಗಳಿಗೆ ಕೊಡಬೇಕು ಅಂತ, ಅದು ಸೇರಿದ್ರೆ ಅವ್ರು ಕೊಟ್ಬಿಟ್ಟಿದ್ರೆ ಈ ಸಮಸ್ಯೆ ಇರ್ತಿರಲಿಲ್ಲ. ಅವ್ರು ಕೊಟ್ಟೋಗಿರಲಿಲ್ಲ. ಒಟ್ಟು ಒಂದು 4,000 ಕೋಟಿ ಸಾಲ ಇಟ್ಟಿದ್ದಾರೆ. ಪ್ಲಸ್ ಕಾರ್ಮಿಕರ ಬೇಡಿಕೆಗಳಿದೆಯಲ್ಲ ಅದನ್ನು ಕೂಡ ಬಾಕಿ ಇಟ್ಟೋಗಿದ್ರು. ಆಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಒಟ್ಟು ನಮ್ಮ ಆಡಳಿತದಲ್ಲಿ 5,900 ಅವ್ರು ಮಾಡಿರ್ತಕ್ಕಂಥ ಸಾಲವನ್ನು ನಾವು ತೀರಿಸ್ತಾ ಇದ್ದೀವಿ. ಆಮೇಲೆ ಅವರು ಬಾಕಿ ಬಿಟ್ಟೋಗಿದ್ದ PF ಮತ್ತು ಗ್ರ್ಯಾಚ್ಯುಯಿಟಿ ಇದಕ್ಕೆಲ್ಲ ಕೂಡ ರಾಜ್ಯ ಸರ್ಕಾರ 2,000 ಗ್ಯಾರಂಟಿ ಕೊಟ್ಟು ನಮಗೆ ಅದನ್ನೆಲ್ಲ ತೀರಿಸಿ ರಾಜ್ಯ ಸರ್ಕಾರನೇ ತೀರಿಸ್ತಾ ಇದೆ. ರಾಜ್ಯ ಸರ್ಕಾರ 2,000 ಕೋಟಿ ತೀರಿಸ್ತಾ ಇದೆ. ಆಮೇಲೆ ನಮ್ಮ ಅವಧಿನಲ್ಲಿ ಅವರ ಅವಧಿನಲ್ಲಿ ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಒಟ್ಟು 10,000 ಜನ ನಾವು ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಒಟ್ಟು 5,800 ಬಸ್ಸು ತೊಗೊಂಡಿದ್ದೀವಿ ನಮ್ಮ ಅವಧಿನಲ್ಲಿ. 5,800 ಬಸ್ಸಿಗೆ ಹತ್ತತ್ರ 2,400 ಕೋಟಿ ಆಗುತ್ತೆ ನಮ್ಮ ಕಾಲದಲ್ಲಿ. ಎಷ್ಟು? 5,800 ಬಸ್ಸಿಗೆ 2,400 ಕೋಟಿಯಷ್ಟು ಖರ್ಚಾಗಿದೆ. ಅದಾದಮೇಲೆ ನಮ್ಮ ಮಹಿಳೆಯರಿಗೆ ಈ ಉಚಿತ ಬಸ್ ಪ್ರಯಾಣ ಕೊಟ್ಟಿರೋದು BJPಯವರಿಗೆ ಸಹಿಸಲ್ಲ. ಯಾಕೆಂದರೆ ಅವರು ಮಹಿಳಾ ವಿರೋಧಿಗಳು. ಮಹಿಳೆಯರಿಗೇನಾದರೂ ಕಾರ್ಯಕ್ರಮ ಕೊಟ್ಟರೆ ಪ್ರಥಮವಾಗಿ ವಿರೋಧ ಮಾಡೋದು BJP ಪಕ್ಷ. ಮತ್ತು ಹಿಂದೆ ಇದ್ದಂಥ BJP ಸರ್ಕಾರದ ಅವಧಿನಲ್ಲಿ 84 ಲಕ್ಷ ಜನ 85 ಲಕ್ಷ ಜನ ಪ್ರತಿದಿನ ಓಡಾಡ್ತಾಯಿದ್ರು. ಈಗ 1,15 ಲಕ್ಷ ಜನ ಓಡಾಡ್ತಾ ಇದ್ದಾರೆ. ಅಂದರೆ ಪ್ರತಿದಿನ 25ರಿಂದ 30 ಲಕ್ಷ ಜನ ಹೆಚ್ಚು ಜನ ಓಡಾಡ್ತಾ ಇದ್ದಾರೆ. ಆಮೇಲೆ ಇದುವರೆಗೂ ಕೂಡ ಶಕ್ತಿಗೆ 11,778 ಕೋಟಿ ಬಿಡುಗಡೆ ಆಗಿದೆ. ಮತ್ತು ಈ ವರ್ಷ ಕೂಡ ಮುಖ್ಯಮಂತ್ರಿಗಳು ನಮಗೆ 2,000 ಬಸ್ ತಗೊಳ್ಳೋದಕ್ಕೆ ಬಡ್ಜೆಟಲ್ಲಿ ಹಣ ಒದಗಿಸಿದ್ದಾರೆ. ಇಷ್ಟೆಲ್ಲ ನಮ್ಮ ಸಾಧನೆಗಳು. ಬಾಕಿ ಇದೆ, ಕೊಡ್ತಾರೆ, ಅದರಲ್ಲೇನು ತಪ್ಪೇನಿದೆ. ಆಮೇಲೆ ನಮ್ಮ ಬಗ್ಗೆ ಇವರು ಮಾತಾಡ್ತಾರೆ, ನಮ್ಮ ಸರ್ಕಾರ ಏನು ದಿವಾಳಿ ಆಗಿಬಿಟ್ಟಿದೆ, ಶಕ್ತಿ ಹಣ ಕೊಟ್ಟಿಲ್ಲ ಅಥವಾ ಗೃಹಲಕ್ಷ್ಮಿ ಹಣ ಕೊಟ್ಟಿಲ್ಲ ಅಂತ. ಇವ್ರ ಬಂಡವಾಳನೂ ಸ್ವಲ್ಪ ಹೇಳಬೇಕಾಗಿತ್ತೆ. BJPಯವ್ರ ಬಂಡವಾಳ ಹಿಂದೆ 2002 ಇದರಲ್ಲಿ ನರೇಗಾ ಹಣ ಕೂಡ ನಮ್ಮ ರಾಜ್ಯ ಸರ್ಕಾರಕ್ಕೆ ಬಾಕಿ ಇಟ್ಕೊಂಡಿದ್ದಾರೆ. ನರೇಗಾ ಹಣ ಕೂಡ ಬಿಡುಗಡೆ ಮಾಡಿಲ್ಲ. ಆಮೇಲೆ 5ನೇ ಹಣಕಾಸು ಆಯೋಗದಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಇಟ್ಟಿದ್ದರು. ಅದನ್ನು ಕೊಡಲೇ ಇಲ್ಲ 5ನೇ ಹಣಕಾಸು ಆಯೋಗದಲ್ಲಿ ಇಟ್ಟಿದ್ದಂಥದ್ದನ್ನು. ಆಮೇಲೆ ಬೆಂಗಳೂರಿನ ಕೆರೆ ಮತ್ತು ಪೆರಿಫೆರಲ್ ರಸ್ತೆಗೆ 3,000 ಕೋಟಿ ಇಟ್ಟಿದ್ದರು ಬಡ್ಜೆಟಲ್ಲಿ ಕೇಂದ್ರ ಸರ್ಕಾರ. ಅದನ್ನು ಕೂಡ ನಮಗೆ ಕೊಡಲೇ ಇಲ್ಲ. ಆಮೇಲೆ ಹಣಕಾಸು ಸ್ಪೆಷಲ್ ಗ್ರ್ಯಾಂಟ್ ಕೊಟ್ಟಿದ್ದರು. 5ನೇ ಹಣಕಾಸು ಇದರಲ್ಲಿ 5,495 ಕೋಟಿ ಕೊಟ್ಟಿದ್ದರು ಸ್ಪೆಷಲ್ ಗ್ರ್ಯಾಂಟ್ ಅಂತ ಕರ್ನಾಟಕ ರಾಜ್ಯಕ್ಕೆ. ಇದನ್ನೂ ಕೊಡಲಿಲ್ಲ ಕೇಂದ್ರ ಸರ್ಕಾರ. ದಿವಾಳಿ ಆಗಿರ್ತಕ್ಕಂಥದ್ದು ನಾವಲ್ಲ, ಕೇಂದ್ರ ಸರ್ಕಾರ. ಆಮೇಲೆ ಜಲ್ ಜೀವನ್ ಮಿಷನ್ನಲ್ಲಿ ನಮಗೆ 2,800 ಕೋಟಿನಲ್ಲಿ ಅವ್ರು ಕೊಟ್ಟಿರೋದು ಕೇವಲ 570 ಕೋಟಿ ಅಷ್ಟೇ. ಇನ್ನೂ ನಮಗೆ 2,200 ಚಿಲ್ಲರೆ ಕೋಟಿ ಜಲ್ ಜೀವನ್ ಮಿಷನ್ ನೀರು ಕೊಡ್ತಾರಲ್ಲ ಹಳ್ಳಿಗಳಲ್ಲಿ, ಅದಕ್ಕೂ ಕೂಡ ಬಾಕಿ ಇಟ್ಕೊಂಡಿದ್ದಾರೆ. ಇದನ್ನು ನಾರಾಯಣ ಸ್ವಾಮಿಯವರು ಕೇಂದ್ರದ ಮಂತ್ರಿಗಳ ಜೊತೆ ಪ್ರಧಾನಮಂತ್ರಿಗಳ ಜೊತೆ ಮಾತಾಡಿ ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವಂಥ ಕೆಲಸ ಮಾಡಲಿ. ಆಮೇಲೆ ನಮಗೇನು ಬಾಕಿ ಇದೆ
ಅದನ್ನು ನಾವು ಇವತ್ತಲ್ಲ ನಾಳೆ ಕೊಡ್ತಾರೆ ಮುಖ್ಯಮಂತ್ರಿಗಳು. ಸರ್ ತಮ್ಮ ಇಲಾಖೆಯಲ್ಲಿ ಅದು ಬಾಕಿ ಹೊರೆ ಅಲ್ವಾ ಸರ್ ಅಂತ, ಯಾಕಂದ್ರೆ ಇಲಾಖೆ ಆರ್ಥಿಕವಾಗಿ ಸಾಕಷ್ಟು ಹೊರೆಗಳನ್ನ ಭಾರನ ಹೊತ್ಕೋಬೇಕಾಗುತ್ತಲ್ಲ ಸರ್. ಇದೆ, ಅದು ಕೇಳಿದ್ರೆ ಮುಖ್ಯಮಂತ್ರಿಗಳ ಬಳಿ ಏನಾದರೂ ಅಥವಾ ಏನಂತ ಹೇಳಿದಿರಿ ಕೊಡ್ತಾರೆ. ಈಗ ನಾನು ಇಷ್ಟೆಲ್ಲ ನಾವು ಏನೇನು ಮಾಡಿದ್ದೀವಿ 5 ವರ್ಷದಲ್ಲಿ, 2.5 ವರ್ಷದಲ್ಲಿ ನಾವು 5,800 ಬಸ್ ತೊಗೊಳೋದಕ್ಕೆ 2,400 ಕೋಟಿ ಖರ್ಚು ಮಾಡಿದ್ದೀವಿ. 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. 2,000 ರೂಪಾಯಿ ಸಾಲದ ರೂಪದಲ್ಲಿ ಸರ್ಕಾರನೇ ಸಾಲ ತೀರಿಸುತ್ತೆ. ಇವರು ಮಾಡಿರ್ತಕ್ಕಂಥ ಸಾಲಗಳು ತೀರಿಸೋದಕ್ಕೆ ಯಾರು ಬಿ ಜೆ ಪಿಯವರು 4,000 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ರು. ಆಮೇಲೆ ಈಗ ನಮ್ಮ ಇವರು ಸ್ಟ್ರೈಕ್ ಮಾಡ್ತಾ ಇದ್ದಾರಲ್ಲ, ಸ್ಟ್ರೈಕ್ ಮಾಡ್ತೀವಿ ಅಂತ ನಮ್ಮ ಯೂನಿಯನ್ನವರು, ಅವ್ರದ್ದು 38 ತಿಂಗಳು ಬಾಕಿ ಇದೆ ಅಂತ ಇವತ್ತು ಅವರು ಹೋರಾಟ ಮಾಡ್ತಾ ಇದ್ದಾರಲ್ಲ, ಅದು ಯಾರು ಬಾಕಿ ಇಟ್ಟು ಹೋಗಿದ್ದು? ಇದೇ ಬಿ ಜೆ ಪಿ ಸರ್ಕಾರ. ಅವ್ರ ತಟ್ಟೆಯಲ್ಲಿ ಹೆಗ್ಣ ಬಿದ್ದೈತೆ, ನಮ್ಮ ತಟ್ಟೆಯಲ್ಲಿ ನೊಣ ಬಿದ್ದಿದೆ ಅಂತ ನಮ್ಗೆ ಹೇಳಕ್ಕೆ ಬರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.